ವೆಲ್ಕಮ್ ಬ್ಯಾಕ್. ಜಾಗತಿಕವಾಗಿ ಭಾರಿ ಇಳಿಕೆಯನ್ನ ಕಂಡಿದೆ ಕಚ್ಚಾ ತೈಲ ಬೆಲೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯ ಸಾಧ್ಯತೆ ಇದೆ. ವಿಂಡ್ ಫಾಲ್ ಟ್ಯಾಕ್ಸ್ ರದ್ದತಿಗೆ ಈಗ ಕೇಂದ್ರ ಮುಂದಾಗಿದೆ. ಪೆಟ್ರೋಲ್ ಸಚಿವಾಲಯದ ಕಾರ್ಯದರ್ಶಿ ಪಂಕಜ್ ಜೈನ್ ಸುಳಿವನ್ನ ಕೊಟ್ಟಿದ್ದಾರೆ. ಈ ಕುರಿತು ಜಾಗತಿಕವಾಗಿ ಭಾರಿ ಇಳಿಕೆಯನ್ನ ಕಂಡಿದೆಯಂತೆ ಕಚ್ಚಾ ತೈಲ ಬೆಲೆ. ವಿಂಡ್ ಫಾಲ್ ಟ್ಯಾಕ್ಸ್ ರದ್ದತಿಗೆ ಕೇಂದ್ರ ಮುಂದಾಗಿದೆ. ಜಾಗತಿಕವಾಗಿ ಭಾರಿ ಇಳಿಕೆಯನ್ನ ಕಂಡಿದೆ ಕಚ್ಚಾ ತೈಲ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯ ಸಾಧ್ಯತೆ ಇದೆ. ವಿಂಡ್ ಫಾಲ್ ಟ್ಯಾಕ್ಸ್ ರದ್ದತಿಗೆ ಮುಂದಾಗಿದೆ ಕೇಂದ್ರ. ಶೀಘ್ರದಲ್ಲೇ ಈ ಸಂಬಂಧ ಕೇಂದ್ರದಿಂದ ಗುಡ್ ನ್ಯೂಸ್ ಸಿಗೋ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಾಗೋ ಸಾಧ್ಯತೆ ಇದೆ. ಪೆಟ್ರೋಲ್ ಸಚಿವಾಲಯದ ಕಾರ್ಯದರ್ಶಿ ಪಂಕಜ್ ಜೈನ್ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಕೇಂದ್ರ ಒಂದು ಗುಡ್ ನ್ಯೂಸ್ ಅನ್ನ ಕೊಡುವ ಸಾಧ್ಯತೆ ಇರಬಹುದಾ? ಹಾಗಾದ್ರೆ ಏನಿದು ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಹೇಳಿದ್ರೆ, ಆದಾಯ ತೆರಿಗೆಯಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ರೀತಿಯಾಗಿರುತ್ತೆ. ಅಸ್ವಾಭಾವಿಕವಾಗಿ ಲಾಭ ಹೆಚ್ಚಳ ಆದಾಗ ವಿಂಡ್ ಫಾಲ್ ಟ್ಯಾಕ್ಸ್ ವಿಧಿಸಲಾಗುತ್ತಂತೆ. ಪೆಟ್ರೋಲಿಯಂ ಸೇರಿ ಕೆಲ ಉದ್ಯಮಗಳಲ್ಲಿ ಸರ್ಕಾರ ಈ ತೆರಿಗೆಯನ್ನು ಹಾಕುತ್ತೆ. 2022ರಲ್ಲಿ ಮೊದಲ ಬಾರಿಗೆ ಸರ್ಕಾರ ವಿಂಡ್ ಫಾಲ್ ಟ್ಯಾಕ್ಸ್ ಜಾರಿಗೆ ತಂದಿತು. ಜಾಗತಿಕ ತೈಲ ಬೆಲೆಯಲ್ಲಿ ದಿಢೀರಂತ ಏರಿಳಿತಗಳಾಗಿ ತೈಲ ಕಂಪನಿಗಳು ದೊಡ್ಡ ಲಾಭವನ್ನು ಗಳಿಸಿದಾಗ ಅದಕ್ಕೆ ತೆರಿಗೆ ವಿಧಿಸಲು ಅಂತಲೇ ಇದನ್ನ ತರಲಾಗಿತ್ತು. ಜಾಗತಿಕ ತೈಲ ಬೆಳೆಗಳ ಅನುಸಾರವಾಗಿ ತಿಂಗಳಿಗೆ 2 ಬಾರಿ ಸರ್ಕಾರ ವಿಂಡ್ಫಾಲ್ ಟ್ಯಾಕ್ಸ್ ಅನ್ನ ಪರಿಷ್ಕರಿಸುತ್ತೆ. ಈಗ ಪರಿಪೂರ್ಣವಾಗಿ ಟ್ಯಾಕ್ಸ್ ತೆಗೆದುಹಾಕುವ ಪ್ರಸ್ತಾಪ ಸರ್ಕಾರದ ಮುಂದಿದ್ದು, ತೈಲ ಸಂಸ್ಕರಣಾ ಕಂಪನಿಗಳಿಗೆ ಲಾಭದ ಮಾರ್ಜಿನ್ ಕಡಿಮೆ ಆಗ್ತಿರೋ ಹಿನ್ನೆಲೆಯಲ್ಲಿ ವಿಂಡ್ಫಾಲ್ ಟ್ಯಾಕ್ಸ್ ತೆಗೆದುಹಾಕಲು ಯೋಚಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಶೀಘ್ರದಲ್ಲೇ ಈ ಸಂಬಂಧ ಕೇಂದ್ರ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ಕೊಡೋ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದ್ದು, ಈ ಬಗ್ಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯ ಬಗ್ಗೆ ಅಲ್ಲಿನ ಕೇಂದ್ರ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಸಚಿವಾಲಯದ ಕಾರ್ಯದರ್ಶಿ ಪಂಕಜ್ ಜೈನ್ ಸುಳಿವನ್ನ ಕೊಟ್ಟಿರೋದು. ಪೆಟ್ರೋಲ್ ಡೀಸೆಲ್ ತೈಲ ಬೆಲೆಗಳ ಸಚಿವಾಲಯದ ಕಾರ್ಯದರ್ಶಿ ಪಂಕಜ್ ಜೈನ್ ಸುಳಿವನ್ನ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಕೇಂದ್ರ ವಿಂಡ್ಫಾಲ್ ಟ್ಯಾಕ್ಸ್ನ ಹಿನ್ನೆಲೆ ಗುಡ್ ನ್ಯೂಸ್ ಅನ್ನ ಕೊಡೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆ ಭಾರಿ ಇಳಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದ್ದು, ಇನ್ನೇನು ಕೆಲವೇ ದಿನದಲ್ಲಿ ಗುಡ್ ನ್ಯೂಸ್ ಸಿಗತ್ತೆ ಅಂತ ಹೇಳಿ ಪಂಕಜ್ ಜೈನ್ ಸುಳಿವನ್ನ ಕೊಟ್ಟಿದ್ದಾರೆ.